ಯಾವುದಕ್ಕೂ ಒಂದು ಸಲ ನೀವಾದ್ರೂ ವಿಷಯ ಏನಂತ ತೆಗೆದುಕೊಳ್ಬಾರ್ದೇ ಇರ್ರಿ. ಆಯಿತು ಮಂಜುಳಾ, ನೀನೇನು ಚಿಂತಿಸಬೇಡ, ನಾನು ಫೋನ್ ಮಾಡಿ ಕೇಳುತ್ತೇನೆ. ಮಂಜುಳಾ, ಅರ್ಜುನ ಊಟ ಮಾಡಿ ಹೋಗಿರುವನು. ಏಕೆ ಮಂಜುಳಾ, ಹೀಗೇಕೆ ಮೌನವಾಗಿ ನಿಂತುಬಿಟ್ಟೆ? ಸ್ವಾಮಿ, ಏನಿಲ್ಲ ಸ್ವಾಮಿ, ಊಟ ಇನ್ನೆಲ್ಲಿ ಊಟ ಸ್ವಾಮಿ, ಇನ್ನೆಲ್ಲಿ ಊಟ ಅಂತ. ಆದ್ರೆ ನಿನ್ನೆ ರಾತ್ರಿ ಊಟಕ್ಕಾಗಿ ಮತ್ತೊಬ್ಬರ ಮನೆಯಲ್ಲಿ ಒಂದು ಸೇರು ಹಿಟ್ಟು ತೆಗೆದುಕೊಂಡು ಬಂದು ಅಡುಗೆ ಮಾಡಿದ್ದೆ, ಅದನ್ನೇ ಊಟ ಮಾಡಿದ್ದೀನಿ. ಆದ್ರೆ ಪ್ರತಿದಿನ ಮತ್ತೊಬ್ಬರನ್ನು ಕೇಳಬಾರ್ದಂತ ಹೇಳಿ ನನ್ನ ಮೈದಿನ ಮತ್ತೊಬ್ಬರ ಹತ್ರ ಹೋಗಿ ಚೂಡ ತರ್ತೀನಿ ಅಂತ ಹೇಳಿ ಹೋದವನು ಇನ್ನೂ ಬಂದಿಲ್ಲ ಸ್ವಾಮಿ, ಇನ್ನೂ ಬಂದಿಲ್ಲ. ಅದು ಅಲ್ಲೇ ನೋಡಿ, ನೆನೆಸುವಷ್ಟರಲ್ಲಿ ನನ್ನ ಮೈದಿನ ಅರ್ಜುನ್ ಬಂದೇ ಬಿಟ್ಟ. ಜೋಳವನ್ನು ತಂದೆಯಾ? ತರಬೇಕೆಂದು ಹೋಗಿದ್ದೆ ಅಣ್ಣ. ಆದ್ರೆ ಯಾಕಪ್ಪ, ಏನಾಯಿತು? ದಾರಿಯಲ್ಲಿ ನಡೆದ ರಂಗಣ್ಣನ ಕೊನೆ ನಿಮಿಷ ಅಣ್ಣನ ಮುಂದೆ ಹೇಳಲಿ? ಬೇಡ ಬೇಡ, ಮನೆಯಲ್ಲಿದ್ದ ಎಲ್ಲಾ ದವಸ ಧಾನ್ಯಗಳನ್ನು ಮಾರಿ ಬರುಗೈಯಾಗಿ ಬೆಂದ ಅಣ್ಣನಿಗೆ ವಿಷಯ ಸುಮ್ಮನೆ ಬೇಡ. ಏಕೆ ಅರ್ಜುನ, ಹೀಗೇಕೆ ಸುಮ್ಮನೆ ಮುಂದೆ ಬಿಟ್ಟೆ? ನನಗೆ ಯಾರು ಜೋಳ ಕೊಡಲಿಲ್ಲ ಅಣ್ಣ, ಕೊಡಲಿಲ್ಲ. ಹಾಗಾದರೆ ನಾನೇ ನನ್ನ ಸ್ನೇಹಿತ ರಂಗನ ಮನೆಗೆ ಹೋಗಿ ಜೋಳವನ್ನು ತೆಗೆದುಕೊಂಡು ಬರುತ್ತೇನೆ. ಸ್ವಾಮಿ ಬೇಡ ಸ್ವಾಮಿ, ಬೇಡ. ಮತ್ತೊಬ್ಬರಿಗೆ ದಾನ ಧರ್ಮ ಮಾಡಿದ ಕೈ ಇದು. ನೀವು ಮತ್ತೊಬ್ಬರ ಮುಂದೆ ಹೋಗಿ ಕೈ ಚಾಚುತ್ತೇನೆ ಅಂದ್ರೆ ಬೇಡ ರೀ, ಬೇಡ. ಈಗೂ ಏನೋ ಈ ನನ್ನ ಮನಸ್ಸು ಹೋಗ್ತಾ ಇಲ್ಲ ಸ್ವಾಮಿ, ನೀವು ಮತ್ತೊಬ್ಬರಿಗೆ ಕೈ ಚಾಚುವುದೇ ಬೇಡ. ಹೌದಲ್ಲ, ನಮಗೆ ಬಂದದ್ದನ್ನು ನಾವೇ ಅನುಭವಿಸೋಣ ಅಣ್ಣ. ಅದಕ್ಕೆ ನನಗೆ ಒಟ್ಟಿಗೆ ಊಟ ಇಲ್ಲದ